ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ನನ್ನ ವ್ಲಾಗ್ ನೀವು ಈಗಾಗಲೇ ತಮ್ಮನೆಲ್ಲ ನೋಡಿದ್ದೀರಾ. ಬಟ್ ಸ್ಟಿಲ್ ನಾನೊಂದು ಇಡನ್ ಜೆಮ್ ಕರ್ಕೊಂಡು ಹೋಗ್ತಿದ್ದೀನಿ. ಮೋಸ್ಟ್ ಆಫ್ ದ ಕರ್ನಾಟಕ ಪೀಪಲ್ಗೆ ಗೊತ್ತಿರಲ್ಲ ಈ ಜಾಗ. ಆ, ಕರ್ನಾಟಕ ಜನ ಅನ್ನೋದಕ್ಕಿಂತ ನನಗೆ ಗೊತ್ತಿರಲಿಲ್ಲ. ಸೊ ನಾವಿವತ್ತು ಎರ್ಕಾಡ್ ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಮಾನ್ಸೂನಲ್ಲಿ ಒಂದು ಒಳ್ಳೆ ಔಟಿಂಗ್. ಯಾಕಂದ್ರೆ ಕೂರ್ಗು, ಸಕಲೇಶ್ವರ ಇವೆಲ್ಲ ನೋಡಿ ಬೇಜಾರಾಗಿದೆ. ಯಾಕಂದ್ರೆ ಪದೇ ಪದೇ ನೋಡಿದೀವಿ. ಬಟ್ ಎರ್ಕಾಡ್ ನಾನು ಯಾವತ್ತೂ ಹೋಗಿರ್ಲಿಲ್ಲ. ಅಂಡ್ ಅಲ್ಲಿ ಹೇಗಿದೆ, ಏನು ವಾತಾವರಣ, ಎಷ್ಟು ಥಂಡಿ ಇರುತ್ತೆ ಅವೆಲ್ಲ ಗೊತ್ತಿಲ್ಲ. ಬ್ಯಾಂಗ್ಳೂರ ಈಗಾಗಲೇ ಯಾವ ಊಟಿಗೂ ಮೀಸೋ ಲೆವೆಲ್ಗೆ ಇದೆ, ಯಾವ ಊಟಿಗೂ ಕಮ್ಮಿ ಇಲ್ಲ. ಬಟ್ ಸ್ಟಿಲ್ ಎರ್ಕಾಡ್ಗೆ ಹೋಗೋಣ ಒಂದು ಔಟಿಂಗ್ ಅಂತ ಪ್ಲಾನ್ ಮಾಡಿದೀವಿ. ಅಂಡ್ ಬ್ಲಾಗ್ ಫುಲ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀನಿ, ಇದು ವರ್ತ್ ಆರ್ ನಾಟ್ ಎಲ್ಲಾನು ಗೊತ್ತಾಗುತ್ತೆ ನಿಮ್ಗೆ. ಕಂಪ್ಲೀಟ್ ನನ್ನ ಬ್ಲಾಗ್ ನೋಡಿ. ನಾವು ಸ್ಯಾಟರ್ಡೆ ಆಫ್ಟರ್ನೂನ್ ಲಂಚ್ ಮುಗಿಸ್ಕೊಂಡು ಮನೆ ಬಿಟ್ಟಿದ್ದು. ಅಂಡ್ ಓ ಮೈ ಗಾಡ್, ಈ ಬ್ಯಾಂಗ್ಳೂರ್ ಟ್ರಾಫಿಕ್ನ ಕಳೆದು ಬರೋದಕ್ಕೆ ನಮಗೆ 1.5 hour ಆಗೋಗ್ಬಿಡ್ತು. 1.5 hour ಇನ್ನೂ ಜಾಸ್ತಿ ಆಯ್ತು ಅನ್ಸುತ್ತೆ. ಬಿಕಾಸ್ ನಮ್ಮ ಮನೆಯಿಂದ ನಾವು ಹೋಗ್ತಿರೋ ಡೆಸ್ಟಿನೇಷನ್ ಎರ್ಕಾಡ್ಗೆ ಜಸ್ಟ್ 4.5 hours ಏನೋ ತೋರಿಸ್ತಾ ಇತ್ತು. ಆದ್ರೆ ಎಕ್ಸಾಕ್ಟ್ಲಿ ಅದು ತಗೊಂಡಿದ್ದು 6 to 7 hours ತಗೊಂಡು, ಬಿಕಾಸ್ ಆಫ್ ಬ್ಯಾಂಗ್ಳೂರ್ ಟ್ರಾಫಿಕ್. ಅಂಡ್ ಮಧ್ಯದಲ್ಲಿ ನಾವು ತುಂಬಾನೇ ಬ್ರೇಕ್ಸ್ ತಗೊಂಡ್ವಿ. ಸ್ವಲ್ಪ ಸ್ವಲ್ಪ ಬಿಸಿಲು, ಮಳೆ, ಆ ಟ್ರಾಫಿಕ್ಗೆ ಇರಿಟೇಟ್ ಆಗ್ಬಿಟ್ಟಿತ್ತು. ಹಾಗಾಗಿ ಒಂದು ಈವ್ನಿಂಗ್ ಅರೌಂಡ್ ಒಂದು 5:30 ಹಂಗೆ ಒಂದು ಬ್ರೇಕ್ ತಗೊಂಡು ಕಾಫಿ ತಗೊಂಡು ಕುಡಿದ್ವಿ. ತುಂಬಾ ಚೆನ್ನಾಗಿತ್ತು. ಆ ಮಳೆಗೆ, ಆ ಒಂದು ಎನ್ವೈರನ್ಮೆಂಟ್ಗೆ ತುಂಬಾ ರಿಲ್ಯಾಕ್ಸಿಂಗ್ ಅಂತ ಫೀಲ್ ಆಗ್ತಿತ್ತು. ಸೊ ವಿ ವರ್ ಜಸ್ಟ್ ಎಂಜಾಯಿಂಗ್ ಆ ಮೂಮೆಂಟ್ನ. ಪೀಸ್ಫುಲ್ ಆಗಿ ಎಂಜಾಯ್ ಮಾಡ್ತಾ ಇದ್ವಿ. ಅಂಡ್ ಅದ್ರ ಪಕ್ಕದಲ್ಲೇ ಇನ್ನೊಂದು ಶಾಪ್ಸ್ ಇತ್ತು. ತುಂಬಾನೇ ಸ್ವೀಟ್ಸ್ ಅಂತೆ, ಸ್ನಾಕ್ಸು, ಮತ್ತೆ ಚಾಟ್ಸ್ ಇವೆಲ್ಲ ಇತ್ತು. ಸರಿ ಹೋಗೋಣ, ಏನಾದ್ರು ಟ್ರೈ ಮಾಡೋಣ. ಹೋಗಿದ್ವಿ, ಹಸಿವಾಗ್ತಿದೆ. ಸೊ ಹಾಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ವಿ. ಆವಾಗ ನಮಗೆ ಇನ್ನು ಕಾಜುದು ಸ್ವೀಟ್ಸು, ಮತ್ತೆ ನನಗೆ ಬಾದುಷಾ, ಶುಗರ್ ಫ್ರೀ ಬಾದುಷಾ ಅಂತ ಇತ್ತು. ಬಟ್ ಅದು ಕಚ್ಚಿದ್ರೆ ಒಳಗಡೆ ಎಲ್ಲ ಶುಗರ್ ಸಿರಪ್ ಜಾಸ್ತಿ ಇತ್ತು. ಅಂಡ್ ಅದ್ರ ಪಕ್ಕದಲ್ಲೇ ಇನ್ನೊಂದಿತ್ತು. ಇದು ಬಂದು ಏನೋ ಹೋಮ್ ಮೇಡ್ ಸಾಂಬಾರ್ ಪೌಡರ್. ನಂಗೆ ತಮಿಳ್ನಾಡಲ್ಲಿ ಒಂದು ಸಾಂಬಾರ್ ಮಾಡ್ತಾರೆ, ನುಗ್ಗೆಕಾಯಿ, ಸಾಂಬಾರ್, ಈರುಳ್ಳಿ ಎಲ್ಲ ಹಾಕಿ ತುಂಬಾ ಹುಳಿಯಾಗಿ ಚೆನ್ನಾಗಿರುತ್ತೆ. ಸೊ ಆ ತರ ಮಾಡೋದಕ್ಕೋಸ್ಕರ ಒಂದು ಸಾಂಬಾರ್ ಪೌಡರ್ ತಗೊಂಡೆ. ಅದು ಚೆನ್ನಾಗಿತ್ತು. ಅಂಡ್ ಪಿರಂಡಿಕಾಯಿ ಅಂತ ಹೇಳಿ ತೊಕ್ಕು, ಅದು ಅಷ್ಟೇ ಬೋನ್ಸ್ಗೆಲ್ಲ ತುಂಬಾ ಒಳ್ಳೇದು ಅಂತ ಹೇಳಿ ತಗೊಂಡೆ. ಅಂಡ್ ನಾವು ಎರ್ಕಾಡ್ ರೀಚ್ ಆದ್ವಿ. ಬಟ್ ಆದ್ರೆ ನಾವು ಬುಕ್ ಮಾಡಿದ ಹೋಟೆಲ್ ಬಂದು ಟಾಪ್ ಅಲ್ಲಿ ಇತ್ತು. ಅಂದ್ರೆ ಗಾರ್ಡ್ ಸೆಕ್ಷನ್ ಇತ್ತು. ಸೊ ಗಾರ್ಡ್ ಸೆಕ್ಷನ್ಗೆನೆ ಆಲ್ಮೋಸ್ಟ್ ಹತ್ತೋದಕ್ಕೆ 30 minutes ಇತ್ತು. ಅಂಡ್ ನಾವು ಯಾವುದೇ ರೀತಿ 5 star ಹೋಟೆಲ್ ಆರ್ ಹೋಮ್ ಸ್ಟೇ ಬುಕ್ ಮಾಡಲಿಲ್ಲ. ಬಿಕಾಸ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬುಕ್ ಮಾಡಿದ್ರಿಂದ ನಮಗೆ ಯಾವ್ದು ಸಿಕ್ಕುತ್ತೋ ಅದಕ್ಕೆ ಹೋಗೋಣ ಅನ್ನೋ ತರ ಇತ್ತು. ಸೊ ಹೊರಟಿದ್ವಿ. ಅಂಡ್ ಮೇಲೆ ನಾವು ಹೋಗ್ತಾ ಇದ್ದಾಗ ಗಾರ್ಡ್ ಸೆಕ್ಷನ್ ಅಲ್ಲಿ ವ್ಯೂ ನೋಡಿ ಸಖತ್ತಾಗಿತ್ತು ಮಾತ್ರ. ವ್ಯೂ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಫೈನಲ್ ಆಗಿ ರೂಮ್ ರೀಚ್ ಆದ್ವಿ. ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗ್ಬಿಟ್ಟಿತ್ತು. ನಾವು ಬುಕ್ ಮಾಡ್ಕೊಂಡಿದ್ದು ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ಸ್ ಇರ್ಲಿಲ್ಲ. ಸೊ ಅಲ್ಲೇ ಮೇಂಟೈನ್ ಮಾಡೋರು ಇರೋರ ಹತ್ರ ಹೇಳಿ ನಾವು ಫುಡ್ ತರಿಸ್ಕೊಂಡಿದ್ವಿ. ಮಶ್ರೂಮ್ ಫ್ರೈಡ್ ರೈಸ್ ಅಂತ ಹೇಳಿ ತರಿಸ್ಕೊಂಡ್ವಿ. ಬಟ್ ಅದು ಮಶ್ರೂಮ್ ಫ್ರೈಡ್ ರೈಸ್ ತರನೇ ಇರ್ಲಿಲ್ಲ. ನಾವು ಹೇಳಿದ್ದು ವೆಜ್ ಫ್ರೈಡ್ ರೈಸ್. ಬಟ್ ಅವರು ಗೋಬಿ ಮಾಡೋ ಮಶ್ರೂಮ್ನೆಲ್ಲ ಹಾಕಿ ಕೊಟ್ಬಿಟ್ಟಿದ್ದಾರೆ. ಓಕೆ, ಯಾವುದೋ ಒಂದು ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ತಿಂದಿದ್ವಿ. ನಮ್ಮ ರೂಮಿಂದ ಹಿಂಗೆ ನಡ್ಕೊಂಡು ಬಂದರೆ ಫುಲ್ ಫಾರೆಸ್ಟ್ ಅಲ್ವಾ, ಫುಲ್ಲು ಕಾಡು ಥರ ಇದೆ. ಮೇಲೆ ಪೀಕಲ್ಲಿದ್ದೀವಿ. ಸ್ವಲ್ಪ ದೂರ ನಮ್ಮ ಸ್ಥಳ ಅನಿಸುತ್ತೆ. ಫುಲ್ ಕತ್ಲೆ ಇದೆ. ಸ್ವಲ್ಪ ಮುಂದೆ ನಡ್ಕೊಂಬಂದರೆ ಸಿಟಿನೇ ಕಾಣುತ್ತೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಸಿಟಿ ಮೇಲಿಂದ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಓಕೆ, ನಾಟ್ ಬ್ಯಾಡ್. ಇಷ್ಟು ಚೆನ್ನಾಗಿದೆ. ವಾವ್, ಫೈನಲಿ ವಿ ಆರ್ ಅಟ್ ರೂಮ್. ಊಟ ಆಯಿತು, ಪುಟ್ಟದಾಗ ಒಂದು ವಾಕ್ ಸಹ ಆಯಿತು. ಆ್ಯಂಡ್ ನಾಳೆ ಎಲ್ಲೆಲ್ಲಿಗೆ ಹೋಗಬೇಕು ಅಂತಲೂ ಪ್ಲ್ಯಾನು ಸಹ ಆಗಿದೆ. ಸೊ ಈಗ ಬೇಗ ಹೋಗಿ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಯಾವ್ಯಾವ ಪ್ಲೇಸಸ್ ಪ್ಲ್ಯಾನ್ ಮಾಡಿದ್ದೀವಿ ಆ ಪ್ಲೇಸಸ್ಗೆಲ್ಲ ಹೋಗೋಣ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.